ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗೃಹ ಪ್ರವೇಶ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಪತ್ರಿಕಾ ಸುದ್ದಿಗೋಷ್ಠಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸಮಸ್ತ ರೈತಾಪಿ ಜನರಿಗೆ ಬುಗುರುಕುಂ ಸಾಗುವಳಿ ಮಾಡುತ್ತಿರುವ ರೈತರ ಮಂಜೂರಾತಿ ಅರ್ಜಿಗಳ ಬಗ್ಗೆ ಹಾಗೂ ಸುಮಾರು 60ರಿಂದ 70 ವರ್ಷಗಳ ಮಂಜೂರು ಆಗಿರುವ ಭೂಮಿಯನ್ನು ಕೂಡಲೇ ಅಳತೆ ಮಾಡಿ ಪೋಡಿ ಮಾಡಿ ಹೊಸ ಸರ್ವೆ ನಂಬರ್ಗಳನ್ನು ನೀಡುವ ಬಗ್ಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಧರಣಿ ಕಾರ್ಯಕ್ರಮ ಇದೇ ತಿಂಗಳ 17ರಂದು ಜಿಲ್ಲಾಡಳಿತ ಭವನ ಕೋಲಾರ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ರಾಜ್ಯ ಸಮಿತಿ ಅವರು ರಾಜ್ಯಾಧ್ಯಕ್ಷರು ಎಚ್ಆರ್ ಬಸವರಾಜಪ್ಪ, ರಾಜ್ಯ ಕಾರ್ಯಾಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷರು ಬಿಸನಹಳ್ಳಿ ಬೈಚೇಗೌಡ, ಬಯಲುಸೀಮೆ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡ, ಹಸಿರು ಸೇನೆ ರಾಜ್ಯ ಸಂಚಾಲಕರು ಕೆ ಆನಂದ್ ಕುಮಾರ್, ರಾಜ್ಯ ಮಹಿಳಾ ಸಂಚಾಲಕರು ರಾಧಮ್ಮ ಹಾಗೂ ಎಲ್ಲ ರೈತರ ಪರ ಅಭಿಮಾನಿಗಳು ಉಪಸ್ಥಿತರಿದ್ದು, 17ರಂದು ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ಕಾರ್ಯಕ್ರಮದಲ್ಲಿ ರೈತರ ಪರ ಚಿಂತನೆ ಮಾಡುವ ರಾಜ್ಯ ಸಮಿತಿ, ಗೌರವಾನ್ವಿತ ಕೋಲಾರ ಜಿಲ್ಲಾ ಸಮಿತಿ, ಕೋಲಾರ ತಾಲೂಕು ಸಮಿತಿ, ಮಾಲೂರು ತಾಲೂಕು ಸಮಿತಿ, ಮುಳುಬಾಗಿಲು ತಾಲೂಕು ಸಮಿತಿ, ಬಂಗಾರಪೇಟೆ ತಾಲೂಕು ಸಮಿತಿ, ಕೆಜಿಎಫ್ ತಾಲೂಕು ಸಮಿತಿ, ಶ್ರೀನಿವಾಸಪುರ ತಾಲೂಕು ಸಮಿತಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ರೈತರ ಪರ ನಾಯಕ, ಅಭಿವೃದ್ಧಿಯ ಚಿಂತಕರು, ಗೌರವಾನ್ವಿತರು, ಬಯಲುಸೀಮೆ ಕಾರ್ಯದರ್ಶಿ ಸಿವಿ ಪ್ರಭಾಕರ್ ಗೌಡರವರು ಮಾತನಾಡಿ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರ ಸಹಭಾಗಿತ್ವದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಾ ಜಿಲ್ಲಾ ಕಚೇರಿ ಮುಂದೆ ಇದೇ ತಿಂಗಳು 17ರಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ರೈತರು ಹಾಗೂ ಎಲ್ಲ ಸಮುದಾಯಗಳ ಜನಸಾಮಾನ್ಯರು ಸಾಗುವಳಿ ಮಾಡುವ ಬಗ್ಗೆ, ಅರ್ಜಿಗಳನ್ನು ಹಾಕಿರುವ ಬಗ್ಗೆ ಕುರಿತು ಚರ್ಚೆ, ರೈತರ ಪೋಡಿ ಆಗಿಲ್ಲ ಅದರ ಬಗ್ಗೆ ಚರ್ಚೆ, ಪಿ ನಂಬರ್ಗಳು ತೆಗೆದಿಲ್ಲ ಇದರ ಬಗ್ಗೆ ಚರ್ಚೆ, ಸರ್ಕಾರಗಳು ಗಮನ ಹರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಪರ ಗಮನ ಹರಿಸಿ ಪಿ ನಂಬರ್ ಇರುವ ಎಲ್ಲಾ ರೈತರು ಜಿಲ್ಲಾ ಕಚೇರಿ ಮುಂದೆ ಧರಣಿಗೆ ಬರಬೇಕಾಗಿ ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಸಭೆ ಹಮ್ಮಿಕೊಂಡಿದ್ದೇವೆ. ನಾವೇ ಖುದ್ದಾಗಿ ಹೋಗಿ ಎಲ್ಲ ರೈತರಿಗೆ ಗ್ರಾಮಗಳಲ್ಲಿ ಪಾಂಪ್ಲೆಟ್ ಮುಖಾಂತರ ಗಮನ ಹರಿಸುತ್ತೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯ ಉಪಾಧ್ಯಕ್ಷರು ಬಿಸನಹಳ್ಳಿ ಬೈಚೇಗೌಡ ಅವರು ಮಾತನಾಡಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನಾ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಯಾವ ಸರ್ಕಾರಗಳು ರೈತರ ಪರ ಗಮನ ಹರಿಸಿಲ್ಲ. ಜನರಿಗೆ ಬದುಕು ಜೀವನದ ಬಗ್ಗೆ ಕುಂಠಿತವಾಗಿದೆ. ಸರ್ಕಾರಿ ಕಚೇರಿಗಳ ಹಣ ಕೊಟ್ಟರೆ ರೈತರ ಪರ ಕೆಲಸಗಳಾಗುತ್ತಿವೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮನವಿಯನ್ನ ಸಲ್ಲಿಸುತ್ತೇವೆ. ಈಗಲಾದರೂ ಇದರ ಬಗ್ಗೆ ಗಮನ ಹರಿಸುತ್ತಾರೆ ಇಲ್ಲವೋ ಎಂಬುದರ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 17ರಂದು ಎಲ್ಲ ರೈತ ಜನರು ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ತಾಲೂಕು ಸಮಸ್ತ ರೈತಾಪಿ ಜನರು ಭಾಗವಹಿಸಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ಗೌರವಾನ್ವಿತರು ಕಾರ್ಯಕ್ರಮದ ನೌಕರರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ರು. ಹಮ್ಮಿಕೊಂಡಿದ್ದೀವಿ. ನಾಳೆ 17ನೇ ತಾರೀಕು 2ನೇ ತಿಂಗಳಲ್ಲಿ ಜಿಲ್ಲಾ ಕಚೇರಿ ಮುಂದೆ ಎಲ್ಲಾ ತಾಲೂಕಾದ್ಯಂತ ಪಿ ನಂಬರ್ಗಳಿರುವಂತ ರೈತರು ಮತ್ತೆ ಬಗುರುಕುಂ ಸಾಗುವಳಿ ಯಾರಿಗೆ ಪೋಡಿ ಆಗಿಲ್ಲ, ಯಾರಿಗೆ ಪಾಣಿ ಬಂದಿಲ್ಲ ಅವರೆಲ್ಲರೂ ಕೂಡ 17ನೇ ತಾರೀಕು ಬರಬೇಕು ಅಂತ ನಿಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಎಲ್ಲಾ ರೈತರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಎಲ್ರಿಗೂ ಅನುಕೂಲ ಆಗ್ಬೇಕು ಅಂತೇಳಿ ಈ ಉದ್ದೇಶನ ಇಟ್ಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ನಡೆಯುವ ರೀತಿ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಕಾಸು ಕೊಟ್ರೆ ಅವರು ಪಿ ನಂಬರು ಹೋಗ್ತದೆ, ಅವ್ರದ್ದು ಪೋಡಿನೂ ಆಗ್ತದೆ, ಅವ್ರದ್ದು ಪೌತಿಹಾಸ ಖಾತೆನೂ ಕೂಡ ಆಗ್ತದೆ. ಆ ರೀತಿ ಆಗಿದೆ. ಅದಕ್ಕೆ ರೈತರನ್ನ ಎಚ್ಚೆತ್ಕೊಂಡು ಇವತ್ತು ಎಲ್ಲಾ ಪಿ ನಂಬರ್ ಇರ್ತಕ್ಕಂಥ ರೈತರು, ಬಗರುಕಂ ಅರ್ಜಿ ಹಾಕೊಂಡಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ಪೋಡಿ ಅದಾಲತ್ತು ಪೋಡಿ ಇರ್ತಕ್ಕಂಥ ಆಗ್ಬೇಕಾಗಿರ್ತಕ್ಕಂಥ ರೈತರೆಲ್ಲ ಕೂಡ ಏನು ನಮ್ಮ 17ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲರೂ ಕೂಡ ಬಂದು ನಮ್ಮ ರೈತ ಹೋರಾಟಕ್ಕೆ ಸಹಕರಿಸಬೇಕು.
ಅಂತೇಳಿ ಅದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ರೈತರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಅಧಿಕಾರಿಗಳು ಈ ರೀತಿ ನಡ್ಕೊಂತಾ ಇದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಏನು ತಮಗೆ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಮತ್ತೆ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಏನು ನಾವು ಸ್ವಾಗತ ಮಾಡಿದ್ದೀವಿ. ಇವತ್ತು ನೀವೆಲ್ಲರೂ ಕೂಡ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದೀರಿ. ನಿಮ್ಗೆಲ್ರೂ ಕೂಡ ನನ್ನ ನಮಸ್ಕಾರಗಳು. ಈಗ ವಿಷಯ ಏನಂದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ 17ನೇ ತಾರೀಕು ಈ ತಿಂಗಳು 2ನೇ ತಿಂಗಳು 17ನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಉದ್ದೇಶ, ಇವತ್ತೇನು ಬಡವರು, ದಲಿತರು ಮತ್ತು ಇನ್ನೂ ಬಹಳಷ್ಟು ಹಿಂದುಳಿದಂತ ವರ್ಗ ಏನು ಅರ್ಜಿ ಹಾಕೊಂಡಿದ್ರು, ಇದುವರೆಗೂ ಕೂಡ ಅವರು ಮಂಜೂರಾತಿ ಅರ್ಜಿನ ಊರ್ಜಿತಗೊಳಿಸಿಲ್ಲ. ಮಂಜೂರಾತಿ ಆಗಿರೋದನ್ನ ಇದುವರೆಗೂ ಪಾಣಿ ಮಾಡಿಕೊಟ್ಟಿಲ್ಲ ಬಡವರಿಗೆ. ಅದ್ರ ಜೊತೆಗೆ ಏನು ಪೋಡಿ ಆಗಿಲ್ಲ. ಪಿ ನಂಬರ್ನ 1 to 5 ಮಾಡಿ ಇಂಡೀಕರಣ ಮಾಡಿ ಪಿ ನಂಬರ್ ತೆಗಿಬೇಕಂತೇಳಿ ಈಗಾಗಲೇ 5 ವರ್ಷ ಹಿಂದೆ ರಾಜ್ಯ ಸರ್ಕಾರ ಕಾಗೋಡು ತಿಮ್ಮಪ್ಪನವರಿದ್ದಾಗಲೇ ಇದನ್ನ ಅನುಷ್ಠಾನಕ್ಕೆ ತಂದ್ರು. ಈಗ ಮತ್ತೆ ಕೃಷ್ಣ ಬೈರೇಗೌಡರು ಕೂಡ ಅದ್ರ ಬಗ್ಗೆ ಕಾಳಜಿ ವಹಿಸಿ, ಈ ಸಂಬಂಧಪಟ್ಟ ರಾಜ್ಯ ಮಂತ್ರಿಯಾದ ಕೃಷ್ಣ ಬೈರೇಗೌಡರು ಕೂಡ ಅದನ್ನ ಕಾಳಜಿ ವಹಿಸಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಏನು ತಾಲೂಕು ಕಚೇರಿಗಳಲ್ಲಿ ದಂಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಯಾರಿಗೂ ರೈತರಿಗೆ ಅನುಕೂಲ ಆಗದೆ ಇರೋದ್ರಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ರೈತ ಸಂಘದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ 17ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ರೈತರಿಗೆ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಕಾರಣಕ್ಕೆ ಸುಮಾರು ಕಾಗೋಡು ತಿಮ್ಮಪ್ಪನು ಈ ಕಾರ್ಯಕ್ರಮನ ಕಾರ್ಯರೂಪಕ್ಕೆ ತಂದಾಗಿಂದ ಈ ಅಧಿಕಾರಿಗಳು ಈ ಕಾರ್ಯರೂಪಕ್ಕೆ ತರಲಿಲ್ಲ. ಏನು ಶಾಸಕಾಂಗ ತಂದ್ರೇನು ಕಾರ್ಯಾಂಗ ತಂದ್ರೇನು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇದು ಕಾರ್ಯರೂಪಕ್ಕೆ ಬರಲಿಲ್ಲ. ಆಗ್ಲಿಂದಲೂ ಇದನ್ನ ಶತಪ್ರಯತ್ನ ಮಾಡಿ ಪ್ರತಿಭಟನೆಗಳು ಮಾಡಿ ಮುಖಾಂತರ ಮಾಡ್ತಾ ಇದ್ರೇನು ಈ ಕಾರ್ಯಕ್ರಮಗಳು ಕಾರ್ಯಗತ ಆಗ್ಲಿಲ್ಲ. ಏನು ತತ್ಕಾಲ್ ಪೋಡಿ ಅದಾಲತ್ ಕಾರ್ಯಕ್ರಮಗಳು ಆಗ್ಲಿಲ್ಲ. ಆಮೇಲೆ ಬಗರ್ ಹುಕಮ್ ಸಮಿತಿಗಳೇ ರಚನೆ ಮಾಡ್ಕೊಂಡಿರ ಇದು ಕುಂಠಿತ ಆಯ್ತು. ಈ ಅಧಿಕಾರಿಗಳು ಜನಗಳನ್ನ ರೈತರನ್ನ ಕಾಸು ಕೊಟ್ಟವ್ರ ಕೆಲಸ ಆಗಿದೆ. ಪಿ ನಂಬರು ಕಾಸು ಕೊಟ್ಟವ್ರದ್ದು ಮುಗಿದಿದೆ, ಪೋಡಿ ಆಗಿದೆ, ಪೌತಿವಾಸ ಖಾತೆ ಆಗಿದೆ, ಕಾಸು ಕೊಡದೇ ಇರೋರ್ದು ಹಂಗೆ ಇದೆ. ಆ ಕಾರಣಕ್ಕೆಲ್ಲ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಮಾಡಿ ಈಗ ಎಲ್ಲರದ್ದು ಪಿ ನಂಬರ್ಗಳು ತೆಗಿಬೇಕು, ಪೋಡಿಗಳಾಗಬೇಕು. ಬಗರ್ ಹುಕಮ್ಮು ಅರ್ಜಿಗಳು ಹಾಕಿದ್ದಾರೆ. ಏನು ಉಳುವಂದೆ ಭೂಮಿ ಅಂತೇಳಿ ನಮಗೆ ಏನು ಆದೇಶ ಇದೆ ಅದ್ರ ಪ್ರಕಾರ ಇದು ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಒತ್ತಡ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸ್ಬೇಕು ರೈತರು ಅಂತ ಒಂದು ಮನವಿ.